ತಮಿಳಿನಿಂದಲೇ ಕನ್ನಡ ಹುಟ್ಟಿರೋದು ಅಂತ ತನ್ನ ಉದ್ದಟತನ. ಅಲ್ಲೆಲ್ಲ ತಿರುವನಂತಪುರದಲ್ಲಿ ನಾನು ಪ್ರೀತಿಯಿಂದ ಹೇಳಿದೆ, ನಾನು ಪ್ರೀತಿಯಿಂದ ಹೇಳ್ತೀನಿ, ನೀನು ಕಚಡ, ಹಲ್ಕಟ್, ಇಡಿಯಟ್, ಫೂಲ್. ನಾನು ಹೇಳಿದೆ ಪ್ರೀತಿಯಿಂದ ಹೇಳಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ರೀತಿಯಿಂದ ಚಪ್ಪಲಿಲಿ ಒಂದು ಹೊಡಿತೀನಪ್ಪ, ಪ್ರೀತಿಯಿಂದ ಹೊಡೆದಿದ್ದೀನಪ್ಪ, ಹೊಡೆಸ್ಕೊ. ಹೇಳಬಾರ್ದೆಲ್ಲ ಬಾಪ್ಪ ನಾನು ಹೊಡಿತೀನಿ ಅಂತ ಯಾರೋ ಒಬ್ರು ಕರೀತಾರೆ. ಈಗ ಹೊಡೆಸ್ಕೊ, ಕೇಳಿ, ಪ್ರೀತಿಯಿಂದ ಹೊಡೆದಿದ್ದು ಕಣಯ್ಯ, ಎಂತ ಹೀರೋ ನೀನು ಅಂದ್ರೆ ಆಯ್ತಪ್ಪ. ಪ್ರೀತಿಯ ರೀತಿ ಕ್ಯಾಕರ್ಸ್ ಉಗಿತೀನಿ. ಇನ್ನು ಯಾವಾಗಲೂ ರಸ್ತೆಯಲ್ಲಿ ಸಿಕ್ಕಿದಾಗ ಯಾರೋ ಒಬ್ಬ ಕೋಪದಲ್ಲಿ ಕ್ಯಾಕರ್ಸ್ ಉಗಿದ್ರು ಇವನಿಗೆ ಅಂತ ಇಟ್ಕೊಳ್ಳೋಣ, ಈ ವ್ಯಕ್ತಿಗೆ. ಯಾಕೆಂದ್ರೆ ಪ್ರೀತಿಯಿಂದ ನನ್ನ ಉಗುಳು ಅವನ ದೇಹಕ್ಕೆ ತಾಗಲಿ ಅಂತ ಉಗಿದಿದ್ದೀನಿ. ಓಕೆನಾ? ಎಲ್ಲ ಪ್ರೀತಿಯ ಲೇಪನ ಹಾಕಿದ್ರೆ ಸಾಕಲ್ಲ, ಮುಗೀತು. ಭಾಷಾ ಇತಿಹಾಸದ ಬಗ್ಗೆ ಹಲವು ತಜ್ಞರು ನನಗೆ ಹೇಳಿದ್ದಾರೆ. ಯಾರ ತಜ್ಞರು? ಆ ಕಮಂಗಿಗಳು ಯಾವುವು ಅನ್ನೋದನ್ನು ಫಸ್ಟ್ ಹೇಳಿ, ಆಮೇಲೆ ನೀನೆಂತ ಕಮಂಗಿ ಅಂತ ನಾವು ಹೇಳ್ತೀವಿ. ಯಾರೋ ಒಬ್ರಿಬ್ರು ಹೇಳ್ಬಿಟ್ರೆ ಅವ್ರು ಹೇಳಿದ್ ಫೈನಲ್ಲ. ನಾನು ಯಾವುದೇ ಉದ್ದೇಶದಿಂದ ಹೇಳಿದ್ರೆ, ನಮಗೂ ಏನೂ ಉದ್ದೇಶ ಇರಲಿಲ್ಲ. ಜಾಡ್ಸ್ ಒದಿಬೇಕು ಅನ್ನಿಸ್ದಾಗ ನಮಗೂ ಏನು ಉದ್ದೇಶ ಇರಲಿಲ್ಲ. ಸುಮ್ಮನೆ ಏನೋ ಅನ್ಕೋತಾ ಇದ್ವಿ, ಬಾಯಿ ತುಂಬ ಉಗುಳು ಬಂತು, ಉದ್ದೇಶ ಇರಲಿಲ್ಲ. ಎಲ್ಲರೂ ಒಂದು ಕಡೆ ಹಾಕಬೇಕು ಅನ್ನಿಸ್ತು, ನಿನ್ನ ಮಕ ಕಾಣಿಸ್ತು, ಉಗಿದ್ವಿ. ಅದಕ್ಕೆ ಉದ್ದೇಶ ಇರುತ್ತಾ? ಇಲ್ಲ, ಅಷ್ಟೇ.